ಗೋಪಾಲ್ ಸ್ವಾಮಿ ಕಳಿಸಿದ್ದು ಯಾರು ಸರ್? ಗೋಪಾಲ್ ಸ್ವಾಮಿ ನಾನು ಭೇಟಿ ಮಾಡಿ ಅಲ್ಲೇ 6 ತಿಂಗಳಾಗಿದೆ. ಈ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರ ತೋರಿಸೋ ಅಗತ್ಯ ಇಲ್ಲ, ಮತ್ತೆ ಅವ್ರಿಗೆ ಅಂತ ಮಹತ್ವ ಕೊಡೋ ಅಗತ್ಯ ಇಲ್ಲ ಅನ್ನೋಂಥದ್ದು ನಿಮ್ಮನ್ನು ಸೇರಿದಂಗೆ ನಿನ್ನೆ TCM, ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಅವರೆಲ್ಲ ಹೇಳಿದ್ರು ಸರ್. ಇದೇ ನಾಯಕರುಗಳು ನೀವೇ ಕೂಡ ದೇವರಾಜೇಗೌಡರು ಹೋರಾಟ ಮಾಡಿದ್ದಾರೆ ರೇವಣ್ಣ ಅವರ ಕುಟುಂಬದ ವಿರುದ್ಧ ಅಂತ ಹೇಳಿದ್ರು. ಈಗ ನಿಮ್ಮ ಕಡೆ ತಿರ್ಕೊಂಡ ತಕ್ಷಣನೇ ಎಲ್ಲರೂ ಮಾಧ್ಯಮಗಳ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ? ನೋಡಿ, ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ. ದೇವರಾಜೇಗೌಡ ಯೂಟ್ಯೂಬ್ನಲ್ಲಿ ಹೋರಾಟ ಮಾಡ್ತಿದ್ದನ್ನ, ಅವ್ನು ಕಾರ್ತಿಕ್ ಹೋರಾಟ ಮಾಡ್ತಿದ್ದನ್ನ ಯೂಟ್ಯೂಬ್ ಆನ್ ಮಾಡಿದ್ರೆ ಹೆಂಗೆ ಅದು ಹೆಂಗೆ ಸಿಸ್ಟಮ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾರ್ದಾರು ಯೂಟ್ಯೂಬ್ ಓಪನ್ ಮಾಡಿದರೆ ದೇವರಾಜೇಗೌಡ ಒಬ್ರೊಬ್ಬಕ್ಕೆ ಬಂದ್ಬಿಡೋನು, ವಾರಕ್ಕೊಂದ್ಸರಿ ಕಾರ್ತಿಕ್ ಬಂದ್ಬಿಡೋನು. ನಮಗೂ ಇದು ಹಾಸನದ ಕೇಸ್ ಅಲ್ವಾ ಅಂತ ಸುದ್ದಿ ಬಳಿದು ನೋಡ್ತಿತ್ತು. ಆ ಹೋರಾಟ ಅಂತ ತಿಳ್ಕೊಂಡು ಇವ್ರ ಹೋರಾಟ ಏನು ಅಂತ ಈಗ ಗೊತ್ತಾಗಿದೆ. 2 ದಿವಸಕ್ಕೆ ನೀವು ನಂಬ್ತಿರಿಲ್ಲ. ನೀನು ದೇವರಾಜೇಗೌಡನಿಂದ ಒಂದು ಏನೋ ದೊಡ್ಡ ನನಗೊಂದು ದೊಡ್ಡ ಅಧಿಕಾರವೇ ಬಂದ್ಬಿಡ್ತದೆ ಅಂದ್ರು ನಮ್ಮ ಅಪ್ರಾಣ ಅಧಿಕಾರ ಬೇಡ, ನಾನು ಅವನ ಹತ್ರ ಹೋಗಲ್ಲ ಅಂತ ಕೆಟ್ಟ. ನಮ್ಮ BNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789994494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ನಾನು ನಿಮಗೆ ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ಮೊನ್ನಿಂದವ. ನನಗೆ ದೇವರಾಣಿಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನಿಜ ಹೇಳ್ತೀನಿ. ನಾವೇನು ಯಾರು ಇಂಟ್ರೆಸ್ಟ್ ಪಟ್ಟು ಈ ವಿಚಾರ ಹೊರಗೆ ಬರಲಿ ಅಂತ ಹೇಳಿದಾರಲ್ಲ. 26ನೇ ತಾರೀಕು ಚುನಾವಣೆ ಆಗುತ್ತೆ. 29ನೇ ತಾರೀಕಿನೊತ್ತಿಗೆ ಎಲ್ಲ ಮಾಧ್ಯಮಗಳೆಲ್ಲ ಸಹಿತ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದಕ್ಕೆ ನಮಗೆಲ್ಲ ಏನೋ ಕುತೂಹಲ, ಏನು ನಡೆದಿದೆ, ಏನಾಗಿದೆ ಇದೆಲ್ಲ. ಹಿಂದೆ ಕಾರ್ತಿಕ್ ಕೇಳ್ತಿದ್ದ, ನನಗೊದ್ದು ಜಮೀನು ಬರ್ಸ್ಕೊಂಡ್ರು, ನನಗೊದ್ದು ತಾಪತ್ರೆ ಮಾಡಿದ್ರು, ನನ್ನ ಹೆಂಡತಿ ಗರ್ಭಿಣಿ ಇದ್ಲು, ನನ್ನ ಮಗು ಸಾಯಿಸ್ಬಿಟ್ರು ಅಂತ ಇದೆಲ್ಲ ಅವನು ಹೇಳ್ತಿದ್ದ. ಇವನು ನನ್ನ ಪೆನ್ ಡ್ರೈವ್ ಇದ್ದಾವೆ, ಅದರ ಮೇಲೆ ಸ್ಟೇ ತಂದವ್ರೆ, ಇವೆಲ್ಲ ಹೇಳ್ತಿದ್ರಲ್ಲ. ಇದಕ್ಕೆ ಪೂರಕವಾಗಿ ಇದು ಚರ್ಚೆ ಆದಂಥ ಸಂದರ್ಭದಲ್ಲಿ ವಿಚಾರನ ಕುತೂಹಲದಿಂದ ಮಾತಾಡಿದ್ದೀನಿ. ಅದು ಬಿಟ್ಟರೆ ಇದಕ್ಕೆ ಸಂಬಂಧ ಇಲ್ಲ. ದೇವರಾಜೇಗೌಡ್ರೆ ಮಾತಾಡ್ತಾ ಇದ್ದಾರಾ ಸರ್, ಅಥವಾ ದೇವರಾಜೇಗೌಡ್ರ ಮುಖಾಂತರ ಬೇರೆಯವ್ರು ಮಾತಾಡಿಸ್ತಾ ಇದ್ದಾರಾ ಅಂತ? ಅಲ್ಲ, ನನಗೆ ಕೇಳಿ, ಇದರಿಂದ ಈ ಒಂದು ವಿಚಾರವನ್ನು ಡೈಲ್ಯೂಟ್ ಮಾಡಲಿಕ್ಕೆ, ಈ ದಿಕ್ಕನ್ನು ಬದಲಿಸೋದಕ್ಕೆ ಒಂದು ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತೇಳಿ ನನಗೆ ಅನ್ನಿಸುತ್ತೆ. ನಾನು ಒಬ್ಬ ರಾಜಕಾರಣಿ. ಇದಲ್ದಲ್ಲೇ ಇದು ಒಂದು ಕಡೆಗೆ, ಇನ್ನೊಂದು ಆಂಗ್ಲ ನೋಡಿ, SITನಲ್ಲಿ ಗ್ರಿಲ್ ಮಾಡಿ ನನ್ನ ತಗಲಾಕ್ಬಿಟ್ಟರು ಅನ್ನೋ ಸಂಕಟಕ್ಕೆ ನರೇಂದ್ರ ಮೋದಿ ಹೆಸರು ಹೇಳಿದರೆ, ಅಮಿತ್ ಶಾ ಹೆಸರು ಹೇಳಿದರೆ, ಇವನಿಗೆಲ್ಲ ಅವನಿಗೆ ಯಾರೂ ಸಹಿತ ಪರಿಚಯ ಇಲ್ಲ. ಜ್ಞಾಪಕ ಇಟ್ಟು, ನರೇಂದ್ರ ಮೋದಿನೂ ಪರಿಚಯ ಇಲ್ಲ, ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದೀನಿ ಅಂತನಲ್ಲೇ ಅವೆಲ್ಲ ಸುಳ್ಳು. ಇವತ್ತೀಗಲೇ ಹೇಳ್ತೀನಿ ಕೇಳಿ, ಮುಂದೆ ಗೊತ್ತಾಗುತ್ತೆ ಒಂದು, ಅವೆಲ್ಲ ಸುಳ್ಳು. ಯಾರೂ ಅವನ್ನ 2 ಗಂಟೆ ಅರ್ಧ ಗಂಟೆ 2 ದಿವಸ ಭೇಟಿ ಮಾಡಿದ್ದಕ್ಕೆ ದೇವರಾಜೇಗೌಡ ನಿನ್ನ ಸವಾಸ ಬೇಡ ಅಂತೀವಿ. ಇನ್ನು ಯಾರು ಕರ್ಕೊತಾರೆ ಗೌಡ್ರೆ? ಯಾರು ಕರ್ಕೊಳಕ್ಕಾಗಲ್ಲ. ಆಮೇಲೆ ಒಬ್ಬ ಮನುಷ್ಯ ಈಗ ನೋಡ್ರಿ, ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ಮಾಡ್ತಕ್ಕಂಥವ್ರ ಬಗ್ಗೆ ಎಲ್ಲರೂ ಎಚ್ಚರದಿಂದ ಇರಬೇಕು. ಆದ್ದರಿಂದ ಅವನ ಬಗ್ಗೆ ನಮಗೆ ಇನ್ನು ಅವನು ಚರ್ಚೆನೇ ಬೇಡ ನಮಗೆ. ನನಗೆ ನೀವು ನಂಬ್ತಿರಿಲ್ವೋ, ನೆನ್ನೆಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ದೊಡ್ಡಗೌಡ್ರದ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇ ದಿವಸ ನಾನು ಮಾತಾಡೋದು ಬೇಡ ಅಂತ, ಅವರ ಗೌಡರ ಬಗ್ಗೆ, ಅವರ ಹಿರಿತನದ ಬಗ್ಗೆ ಗೌರವ ಇಟ್ಕೊಂಡು ನಾನು ಬೇಡ ಅಂತ ನೆನ್ನೆ ಕ್ಯಾನ್ಸಲ್ ಮಾಡಿದೆ. ಇವತ್ತು ನಾನೇನಾದ್ರು ಪ್ರೆಸ್ನಲ್ಲಿ ಹೇಳದೇ ಇದ್ರಿದ ನನ್ನ ಹೆಸರು ತಳಕಾಯ್ಕೊಂಡಿರೋದ್ರಿಂದ, ಈಗ ಚಲುವರಾಯಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಕೃಷ್ಣಬೈರೇಗೌಡರು ಹೇಳಿದ್ದಾರೆ, DK ಅವರು ಹೇಳಿದ್ದಾರೆ. ನಾನು ಹೇಳದೇ ಇದ್ರೆ ಎಲ್ಲೋ ಶಿವರಾಮೇಗೌಡಂದೇನೋ ಇದ್ರೊಳಗೆ ಇರಬೇಕು, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಂಡಿರ್ಬೇಕಿದೆ ಅಂತ ನನ್ನ ಮೇಲೆ ನೀವು ಊಹೆ ಮಾಡ್ಕೋಬಾರ್ದು ಅಂತೇಳಿ ಇದರಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ.